ಹಾಯ್ ಹಲೋ ನಮಸ್ಕಾರ ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನಿಮ್ಮ ಇನ್ನೊಂದು ಪ್ರಶ್ನೆಗೆ ಉತ್ತರ. ಈ ಫ್ಲ್ಯಾಟ್ಸ್ ಈ ಅಪಾರ್ಟ್ಮೆಂಟ್ಸ್ ತೊಗೊಂಡಾಗ ನಾವು ಏನೇನೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ನ ನೋಡಬೇಕು, ಯಾವುದು ಎಚ್ಚರಿಕೆ ನಮಗಿರಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ಲ್ಯಾಟ್ಸ್ ಆ್ಯಂಡ್ ಅಪಾರ್ಟ್ಮೆಂಟ್ಸ್ ಅಂದರೆ ಏನು? ಅ ಗ್ರೂಪ್ ಆಫ್ ಹೌಸಸ್ಗೆ ನಾವು ಫ್ಲ್ಯಾಟ್ಸ್ ಆ್ಯಂಡ್ ಅಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ನಾನು ಮೊದಲು ಹೇಳಿರೋ ವಿಡಿಯೋಸ್ ಅಲ್ಲಿ ನಿಮಗೆ ಒಂದು ಚೆಕ್ ಲಿಸ್ಟ್ನ ಕೊಟ್ಟಿದ್ದೀನಿ. ಸೊ ನೀವೊಂದು ಅಪಾರ್ಟ್ಮೆಂಟ್ನ ಅಥವಾ ಒಂದು ಪ್ರಾಪರ್ಟಿನ ಖರೀದಿ ಮಾಡುವಾಗ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ನೋಡಬೇಕು ಅಂತ ಹೇಳಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನೀವು ನೋಡಿ ಆ ಲ್ಯಾಂಡು ಯಾರ ಹೆಸರಲ್ಲಿತ್ತು ಏನು ಅದ್ರ ಡೀಟೇಲ್ಸ್ ಎಲ್ಲ ನೀವು ಮೊದಲು ನೋಡ್ಕೊಳ್ಳಿ. ದಟ್ಸ್ ದ ಫಸ್ಟ್ ಸ್ಟೆಪ್. ಅದಾದಮೇಲೆ ಈ ಪ್ಲ್ಯಾನ್ ಅಪ್ರೂವಲ್ಸ್ ಏನಿರುತ್ತೆ, ಇವಾಗ ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಅವ್ರಿಗೆ ಪರ್ಮಿಷನ್ ಇದೆಯಾ, ಆ ಪರ್ಮಿಷನ್ ಪರ್ಮಿಷನ್ನ ನೀವು ನೋಡಬೇಕು. ಅಪ್ರೂವಲ್ ಅಂತ ಕರಿತೀವಿ. ಆ ಅಪ್ರೂವಲ್ ಇದೆಯಾ ಅವ್ರಿಗೆ ಅಂತ ನೋಡಬೇಕು. ಆ್ಯಂಡ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕೂ ಕೂಡ ಎಷ್ಟು ಫ್ಲೋರ್ಸ್ ಪರ್ಮಿಷನ್ ಇದೆ ಅಂತಲೂ ನೀವು ನೋಡಬೇಕು. ಸೊ ಜನರಲಿ ಏನಾಗುತ್ತೆ ಅಂದರೆ ಪರ್ಮಿಷನ್ ತೊಗೊಳಲ್ಲ ಅಂತ ಅಲ್ಲ, ಪರ್ಮಿಷನ್ ತೊಗೊತಾರೆ. ಅವ್ರಿಗೆ ಒಂದು 4 ಫ್ಲೋರ್ಸ್ಗೆ ಪರ್ಮಿಷನ್ ತೊಗೊಂಡಿರ್ತಾರೆ ಆ್ಯಂಡ್ ನೋಡಿದ್ರೆ 10 ಫ್ಲೋರ್ ಎಕ್ಸ್ಟ್ರಾ ರೇಸ್ ಮಾಡಿಬಿಟ್ಟಿರ್ತಾರೆ. ಸೊ ಇದು ತಪ್ಪು. ಸೊ ಈ 4th ಫ್ಲೋರ್ ಆದಮೇಲೆ ಏನು ಅದ್ರ ಮೇಲಿಂದ ಕನ್ಸ್ಟ್ರಕ್ಟ್ ಮಾಡಿರ್ತಾರೋ ಅದು ಇಲ್ಲೀಗಲ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಈ ಕೇರಳದಲ್ಲಿ ಹೈರೈಸ್ ಬಿಲ್ಡಿಂಗ್ಸ್ನ 2ನ ಡೆಮಾಲಿಷನ್ ಮಾಡಿಬಿಟ್ಟಿದ್ದಾರೆ. ಅದು ಇಲ್ಲೀಗಲ್ ಪ್ರಾಪರ್ಟಿ ಮೇಲೆ ಕಟ್ಟಿದ್ದಾರೆ ಒಂದು ಅಂತ, ಮತ್ತು ಪರ್ಮಿಷನ್ ಇಲ್ದಿರ ಒಂದು 20 ಫ್ಲೋರ್ಸ್ ಎಕ್ಸ್ಟ್ರಾ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಥರ ತುಂಬ ಮೋಸ ಮಾಡ್ತಾರೆ. ಅದಕ್ಕೆ ನೀವು ಏನು ಎನ್ಶೋರ್ ಮಾಡಬೇಕು ಅಂದರೆ ಈ ಪ್ಲ್ಯಾನ್ ಅಪ್ರೂವಲ್ಸ್ ಏನು ಇದೆ ಅದನ್ನೆಲ್ಲ ನೀವು ನೋಡಬೇಕು. ಈ BBMPಯಿಂದ BDAಯಿಂದ ನಿಮಗೆ ಅಪ್ರೂವಲ್ಸ್ ಇದೆಯಾ ಅಂತ ನೀವು ನೋಡಬೇಕು. ಅದಾದಮೇಲೆ KPTCL ಇವೆಲ್ಲ ಅಪ್ರೂವಲ್ಸ್ ಸಿಕ್ಕಿದೆಯಾ ಅಂತಲೂ ನೀವು ಚೆಕ್ ಮಾಡಬೇಕು. ಅದಾದಮೇಲೆ NOC ಅಬ್ಜೆಕ್ಷನ್ಸ್ ಬರುತ್ತೆ. NOC ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಆ NOC ಸರ್ಟಿಫಿಕೇಟ್ಸ್ನ ತೊಗೊಂಡಿದ್ದೀರಾ, ಇದ್ರ ಬಗ್ಗೆ ಕೂಡ ನಾನು ನಿಮಗೆ ನನ್ನ ವೀಡಿಯೋಸಲ್ಲಿ ನೋಡಿದ್ದೀನಿ. ಅದನ್ನು ನೀವು ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ NOC ಸರ್ಟಿಫಿಕೇಟ್ಸ್ ಯಾಕೆ ಕೊಡ್ತಾರೆ ಏನು ಅಂತ. ಮತ್ತು ಅದಕ್ಕೆ ಪ್ಲ್ಯಾನ್ ಅಪ್ರೂವಲ್ಸ್ ಕೂಡ ನಾವು ತೊಗೊಳ್ಬೇಕು. ಸೊ ಈ ಪ್ಲ್ಯಾನ್ ಅಪ್ರೂವಲ್ಸ್ನ ನಾವು ತೊಗೊಂಡಿರ ಮಾಡಿದ್ರೆ ಅದು ಕೂಡ ಇಲ್ಲೀಗಲ್ ಆಗುತ್ತೆ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಅದಾದಮೇಲೆ ನೀವು ಏನು ಚೆಕ್ ಮಾಡಬೇಕು ಅಂದರೆ, ನಾನು ಮೊದಲೇ ಹೇಳಿದ್ದೀನಿ, ಪ್ರೀವಿಯಸ್ ವೀಡಿಯೋದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀನಿ, ನೀವು ಯಾವ ಅಪಾರ್ಟ್ಮೆಂಟ್ಸ್ ಖರೀದಿ ಮಾಡ್ತಾ ಇದ್ದೀರಲ್ಲ ಅದು ಯಾರ ಶೇರಲ್ಲಿ ಹೋಗುತ್ತೆ ಅಂತ ನೀವು ನೋಡಬೇಕು. ಸೊ ಶೇರ್ ಅಗ್ರಿಮೆಂಟ್ನ ನೀವು ನೋಡ್ಕೊಳ್ಬೇಕು. ಏನು ಚೆಕ್ ಮಾಡಬೇಕು ಅಂದರೆ ಅದು ಲಿಟಿಗೇಷನ್ ಫ್ರೀ ಲ್ಯಾಂಡಾ, ಅದ್ರ ಮೇಲೆ ಏನಾದರೂ ಕೇಸಸ್ ಇದೆಯಾ, ಅಥವಾ ರಿಜಿಸ್ಟರ್ ಆಫೀಸಲ್ಲಿ ಏನಾದರೂ ಕಂಪ್ಲೇಂಟ್ಸ್ ಹಾಕಿದಾರಾ, ಅಪೀಲ್ಸ್ ಹಾಕಿದಾರಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಏನು ನೋಡ್ಕೊಳ್ಬೇಕಂದ್ರೆ ಈ ಬಿಲ್ಟಪ್ ಏರಿಯಾ ಎಷ್ಟು. ಬಿಲ್ಟಪ್ ಏರಿಯಾ ಏನಂದರೆ ಇವಾಗ ಈ ಲ್ಯಾಂಡ್ ಮೇಲೆ ಈ ಅಪಾರ್ಟ್ಮೆಂಟ್ನ ಕಟ್ಟಿರ್ತಾರೆ. ಸೊ ಎಷ್ಟು ಏರಿಯಾದಲ್ಲಿ ಕಟ್ಟಿರ್ತೀವಲ್ಲ ಅದಕ್ಕೆಲ್ಲ ನಾವು ಬಿಲ್ಡಪ್ ಏರಿಯಾ ಅಂತ ಕರಿತೀವಿ. ಸೊ ನೀವು ಅದನ್ನೆಲ್ಲ ನೀವು ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಪಾರ್ಟ್ಮೆಂಟ್ಗೆ ಎಲ್ಲ ತರಹ ಅಪ್ರೂವಲ್ಸ್ ಇದೆಯಾ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಈ ಶೇರ್ ಅಗ್ರಿಮೆಂಟ್ನ ನೋಡ್ದಿರಾ ನೀವು ಬಯರ್ಸ್ ಪ್ರಾಪರ್ಟಿನ ತಗೊಳ್ಳೋಕೆ ಹೋಗಲೇಬೇಡಿ. ಸೊ ಇನ್ನೊಂದು ನೀವು ಏನು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ, ನೀವು ತಗೊಂಡುವಾಗ ನೀವು ಏನು ಪ್ಲಾಟ್ ನಂಬರ್ ತೊಗೊತಾ ಇದ್ದೀರೋ ಅಥವಾ ಅಪಾರ್ಟ್ಮೆಂಟ್ ಯಾವ ನಂಬರ್ ನೀವು ತೊಗೊತಾ ಇದ್ದೀರೋ ಅದು ಓನರ್ಸ್ ಶೇರಲ್ಲಿದ್ದರೆ ಅದು ನೀವು ಓನರ್ಸ್ ಹತ್ರನೇ ಸೇಲ್ ಡೀಡ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಜನರಲಿ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಈ ಓನರ್ಸ್ ಮತ್ತು ಈ ಡೆವಲಪರ್ಸ್ ಮಧ್ಯ ಅವ್ರ ಒಪ್ಪಂದ ಮೇಲೆ ದಿಸ್ ಡಿಪೆಂಡ್ಸ್, ಇಟ್ಸ್ ನಾಟ್ ಕಂಪಲ್ಸರಿ, ಬಟ್ ಇವ್ರ ಒಪ್ಪಂದ ಇದ್ದರೆ ಈ ಓನರ್ಸ್ ಶೇರ್ ಇದ್ದರೆ ಓನರ್ಸ್ ನಿಮಗೆ ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾರೆ. ಆ್ಯಂಡ್ ಈ ಡೆವಲಪರ್ಸ್ ಬಂದು ಅದಕ್ಕೆ ವಿಟ್ನೆಸ್ ಆಗಿ ಮಾಡ್ಕೊಡ್ತಾರೆ. ಆ್ಯಂಡ್ ಈ ಡೆವಲಪರ್ಸ್ ಶೇರ್ ಇದ್ದರೆ ಅದು ಕೂಡ ಹಾಗೇನೆ. ಸೊ ಈ ಡೆವಲಪರ್ಸ್ ಅವರು ನಿಮಗೆ ಸೇಲ್ ಡೀಡ್ನ ಎಕ್ಸಿಕ್ಯೂಟ್ ಮಾಡಿ ನಿಮಗೆ ಟೈಟಲ್ ಡೀಡ್ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆ್ಯಂಡ್ ಓನರ್ಸ್ ಅದಕ್ಕೆ ವಿಟ್ನೆಸ್ ಆಗ್ತಾರೆ. ಸೊ ನಾನು ಇದು ಹೇಳಿದ ಹಾಗೆ ದಿಸ್ ಡಿಪೆಂಡ್ಸ್, ಆ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಮಧ್ಯ ಅಥವಾ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಅದರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಈ ಶೇರ್ ಅಗ್ರಿಮೆಂಟ್ನ ನೋಡ್ದಿರಾ ನೀವು ತಗೊಳ್ಳೇಬೇಡಿ. ಇನ್ ಕೇಸ್ ಶೇರ್ ಅಗ್ರಿಮೆಂಟ್ ಇಲ್ಲ ಅಂದರೆ ಈ ಪ್ರಾಪರ್ಟಿ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಈ ಪ್ರಾಪರ್ಟಿ ಅಂದರೆ ಈ ಡೆವಲಪರ್ಸ್ ಇಂದ ಏನು ಲ್ಯಾಂಡ್ ಡೆವಲಪ್ ಮಾಡಿರ್ತಾರಲ್ವ ಅವ್ರ ಹತ್ರ ಈ ಸೈಟ್ಸು ಈ ಅಪಾರ್ಟ್ಮೆಂಟ್ನ ಈ ಶೇರ್ ಅಗ್ರಿಮೆಂಟ್ ಇಲ್ಲ ಅದನ್ನು ಓದಿದಿರ ನೀವು ತಗೊಳ್ಳೋಕ್ಕೆ ಹೋಗಬೇಡಿ. ಇದ್ರ ಮೇಲೆ ತುಂಬ ಗೊಂದಲಗೊಳಗಾಗ್ತೀರಾ, ತುಂಬ ಡಿಸ್ಪ್ಯೂಟ್ಸು ಬರುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ನಾನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.